ನಮಸ್ಕಾರ. ಮೈಸೂರು ಅಂತ ಕಾಗೆ ಆಡ್ಸಕ್ ಬಂದ್ಬಿಟ್ರೆ ನನ್ನ ಮಕ್ಕಳು. ಹಲೋ ಹಾಯ್, ಇದು ಎದಿತ್ ಫಿಲ್ಮ್ ಫ್ಯಾಕ್ಟರಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆಲಿದ್ದಾರೆ RJ ಸುನಿಲ್. ಇದು ಕಾಫಿ ವಿತ್ RJ ಸುನಿಲ್ ಇವರ ಪಯಣದ ಒಂದು ಕಾರ್ಯಕ್ರಮ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ RJ ಸುನಿಲ್. ಎದಿತ್ ಫಿಲ್ಮ್ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಇವತ್ತು ಕಾಗೆ ಹಾರಿಸ್ತಾ ಇಲ್ಲ, ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಯಾಕಂತಂದರೆ ಅಂಥ ಒಬ್ಬ ಲೆಜೆಂಡ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ನಾನು ಭಯ್ಯ ಅಂತ ಅನ್ನೋದು ತುಂಬ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಷ್ಟು ಏನೇನಾದರೂ ಕಲ್ತ್ಕೊತಾನೆ ಇರ್ತೀವಿ. ನಾನದು ಸಿಕ್ಕಾಪಟ್ಟೆ ಕಲ್ತ್ಕೊತಾ ಇದ್ದೀನಿ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನ್ನ ಖುಷಿ. ಒಟ್ಟಿನಲ್ಲಿ ಇದು ಇಂಟರ್ವ್ಯೂ ಅಲ್ಲ, ಅವ್ರ ಜೊತೆ ಮಾತಾಡ್ದಂಗೆ ಮಾತಾಡ್ಬಿಡ್ತೀನಿ. ಏನು ಕೇಳಿದ್ರು ಕಾಫಿ ಕುಡ್ಕೊಂಡು ಪಟ 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 ಅಂತ ಮಾತಾಡ್ತಾ ಇರೋದೆ. ಶುರು ಮಾಡೋಣ. ಎಸ್, ಈಗ ನೀವು ಕಾಫಿ ಕುಡಿತೀರಾ ಇಲ್ಲ ಬಿಸ್ಕೆಟ್ ಹಾಕ್ತೀರಾ? ಎರಡೂ ಅಲ್ಲ, ಕಾಗೆ ಹಾರಿಸ್ತೀವಿ. ಅಂಡ್ ಈ ಕಾಗೆ ಅನ್ನೋ ವಿಷಯ ಬಂದಾಗ ತುಂಬಾ ಫೇಮಸ್ ಆಗಿರೋದು ಅದು. ಸೊ ಈ ಕಾಗೆ ಹಾರಿಸೋದನ್ನ ನೀವು ಎಲ್ಲಿ ಕಲ್ತ್ರಿ? ಯಾಕೆ ನಿಮ್ಮ ಮನೆ ಮೇಲೆ ಜಾಸ್ತಿ ಕಾಗೆಗಳಿತ್ತ? ಆ್ಯಕ್ಚುಲಿ ಇದು ತುಂಬ ಜನ ಕೇಳ್ತಾರೆ. ಎಲ್ಲೂ ಈ ಸೀಕ್ರೆಟ್ನ ಇದುವರೆಗೂ ನಾನು ರಿವೀಲ್ ಮಾಡಿಲ್ಲ. ನನಗೂ ಈ ವಿಚಾರ ಗೊತ್ತಾಗಿದ್ದೆ ಒಬ್ಬರು ನನ್ನ ಜಾತಕ ತಗೊಂಡೋದ್ಮೇಲೆ ಗೊತ್ತಾಗಿದ್ದು ನನಗೆ. ಯಾಕೆ ಇಷ್ಟೊಂದು ಕಾಗೆ ಹಾರಿಸ್ತಾ ಇದ್ದೀನಿ ನಾನು, ಹೆಂಗೆ ಏನು ಅಂತ. ಯಾಕಂದರೆ ಯಜಮಾನ್ರನ್ನ ಎದುರಾಕೊಳ್ಳೋದು ತುಂಬ ಕಷ್ಟ. ನಮ್ಮ CM ಅವ್ರು ಕಾರ್ನೇ ಚೇಂಜ್ ಮಾಡಿಬಿಟ್ಟಿದ್ರು. ಸೊ ನಾವು ಡೈಲಿ ಅವ್ರು ಹೆಸರು ಹೇಳ್ತಿರೋದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಏನು ಅಂತ. ಆಮೇಲೆ ನನ್ನ ಜಾತಕ ಕೊಟ್ಬಿಟ್ಟು ನೋಡಿದ್ರೆ ನನ್ನ ಜಾತಕಕ್ಕೆ ಅಧಿಪತಿನೇ ಶನಿಮಹಾತ್ಮ ಅವರು. ಸೊ ಆದ್ದರಿಂದ ಅವ್ರ ಬ್ಲೆಸ್ಸಿಂಗ್ ತುಂಬ ಇದೆ, ಮುಂದುವರ್ಸ್ಕೊಂಡು ಹೋಗು ಅಂತಂದರು. ಸೊ ಕಾಗೆನೇ ನಮ್ಮ ಮನೆ ದೇವರು. ಸೊ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಕಾನ್ಸೆಪ್ಟ್ ಬಂದಿದ್ದು ಹೆಂಗೆ ಅಂತಂದರೆ, ನಾನು ರೆಡ್ FM ಅಲ್ಲಿ ವರ್ಕ್ ಮಾಡೋದು. ಇದರಲ್ಲಿ ಮುಂಚೆ ವೇಕಪ್ ಕಾಲ್ ಅಂತ ಮಾಡ್ತಾಯಿದ್ರು. ನನಗಿಂತ ಮುಂಚೆ ಇದ್ದಿದ್ದು RJ ಶೋಗೆ ನಾನು ಬಂದೆ. ಅವಾಗ ಎಲ್ಲರೂ ಬಕ್ರಾ ಅದು ಇದು ಅಂತ ಮಾಡ್ತಾಯಿದ್ರು, ಬಿಸ್ಕೆಟ್ ಹಾಕೋದು ಅದು ಇದು ಅಂತ. ನಾವು ಯಾಕೆ ಈ ಥರ, ಅವಾಗ ಜಗ್ಗೇಶ್ ಅವ್ರದ್ದು ಸಿಕ್ಕಾಪಟ್ಟೆ ಫೇಮಸ್, ಬರೀ ಕಾಗೆ ಅಂತ ಇತ್ತು. ಇದಕ್ಕೇನಾರು ಒಂದು ಕಲರ್ಫುಲ್ಲಾಗಿ ಮಾಡೋಣ ಅಂತ ನಾವು ಕಲರ್ ಕಾಗೆ ಅಂತ ಕೊಟ್ಟು ಹಂಗೆ ಸ್ಟಾರ್ಟ್ ಆಗಿದ್ದು. ಇವತ್ತು ಎಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಸೊ ಸಿಕ್ಕಾಪಟ್ಟೆ ಕಲರ್ಫುಲ್ಲಾಗಿ ಆಡ್ತಾ ಇದೆ. ತುಂಬ ಖುಷಿಯಾಗುತ್ತೆ. ಒಂಥರ ಒಬ್ಬೊಬ್ಬರು ಒಂದೊಂಥರ ಗುರ್ತಿಸ್ಕೋತಾರೆ. ನನಗೆ ಈ ಥರ ಗುರ್ತು ಬಂದಿದೆ. ಒಂಥರ ನಗ್ಸೋ ಕೆಲಸ ಸಿಕ್ಕಾಪಟ್ಟೆ ಕಷ್ಟ. ಅದೇ ನಗ್ಸೋದು ಒಂಥರ ಕಾಮಿಡಿನಲ್ಲಿ ತುಂಬ ಥರ ಕಾಮಿಡಿಗಳನ್ನ ನೀವು ಕೇಳಿರ್ತೀರ, ನೋಡಿರ್ತೀರ. ಕೆಲವರು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾರೆ, ಇನ್ನು ಕೆಲವರು ಮಿಮಿಕ್ರಿಯಲ್ಲಿ ಕಾಮಿಡಿ ಮಾಡ್ತಾರೆ. ಸೊ ಇದು ಬಂದು ನಾನು ಟ್ರೈ ಮಾಡೋದು ಒಂಥರ ನನಗೂ ಹೊಸ ಅನುಭವನೇ. ಇದು ಒಂಥರ ಸಿಚುವೇಶನಲ್ ಕಾಮಿಡಿ. ತುಂಬ ನಾನು ಮಜಾ ಮಾಡ್ತೀನಿ, ಕೇಳೋರ್ಗೂ ಮಜಾ ಕೊಡುತ್ತೆ. ಸೊ ಅದು ಒಂಥರ ಇನ್ನೂ ನೈಜವಾಗಿರೋದ್ರಿಂದ, ಅದರಲ್ಲೂ ಎಸ್ಪೆಷಲಿ ಹೇಳಬೇಕು ಅಂತಂದರೆ, ನಾನು ತುಂಬ ಎಲ್ಲರೂ ಬಕ್ರ ಮಾಡ್ದಂಗೆ ನಾವು ಮಾಡಿದ್ರೆ ಏನು ಒಂಥರ ವ್ಯತ್ಯಾಸ ಇರಲ್ಲ ಯಾರಿಗೂ ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಸ್ಲ್ಯಾಂಗ್ಗಳನ್ನ ತಗೊಬಂದೆ ಇದಕ್ಕೆ. ಸುಮ್ಮನೆ ನಾವು ಹಂಗೆ ಮಾತಾಡ್ತಿರ್ತೀವಿ, ಕೆಲವರು ಒಂಥರ ಮೊನೋಟನಸ್ ಆಗಬಾರ್ದು ಅಂತೇಳಿ ಇದಕ್ಕೆ ಬೇರೆ ಬೇರೆ, ಈಗ ಮಂಡ್ಯ ಭಾಷೆ ಒಂಥರ ಇರುತ್ತೆ, ನಂಜನಗೂಡು, ಚಾಮರಾಜನಗರ, ಬೆಂಗಳೂರು ಭಾಷೆನೇ ಒಂಥರ, ದಾವಣಗೆರೆ, ಹುಬ್ಬಳ್ಳಿ, ಪ್ರತಿಯೊಂದು ನಮ್ಮ ಜಿಲ್ಲೆಗಳ ಭಾಷೆನೂ ತುಂಬ ಅದ್ಭುತವಾಗಿದೆ. ಆ ಭಾಷೆಗಳನ್ನ ಯೂಸ್ ಮಾಡಿಕೊಂಡು ಆ ರೀತಿ ನಾನು ಟ್ರೈ ಮಾಡಿದೆ. ಏನೋ ನಮ್ಮ ತಂದೆ ತಾಯಿ ಒಂದು ಆಶೀರ್ವಾದ, ನಿಮ್ಗಳ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿಯಾಗಿ ಆಡ್ತಾ ಇದೆ. ಒಟ್ಟಲ್ಲಿ ತುಂಬ ಖುಷಿಯಾಗುತ್ತೆ. ಎಲ್ಲ ಈ ಥರ ಎಲ್ಲ ಅಂದ್ಕೊಂಡಿರಲಿಲ್ಲ ನಾನು. ಆ್ಯಕ್ಚುಲಿ ನಾನು ಈ ಫೀಲ್ಡ್ ಅಲ್ವೇ ಅಲ್ಲ. ಆ್ಯಕ್ಚುಲಿ ನನಗೂ ಈ ರೇಡಿಯೋಗೂ ಒಂಥರ ಲಿಂಕೇ ಇರಲಿಲ್ಲ. ಒಂಥರ ಹೇಳಬೇಕು ಅಂದರೆ ನಾನು ಅನ್ಎಕ್ಸ್ಪೆಕ್ಟೆಡಾಗಿ RJ ಆಗಿದ್ದು. RJ ಆಗಬೇಕು ಅಂತ ನನಗೆ ಮುಂಚೆನೇ ಈ ಥರ ಡ್ರೀಮು, ಕೆಲವರೆಲ್ಲ ಕೋರ್ಸ್ ಅದು ಇದೆಲ್ಲ ಮಾಡ್ತಾರಲ್ಲ, ಆ ಥರ ಏನಿಲ್ಲ. ತುಂಬ ಒಂಥರ ನನಗೇನೋ ಒಂದು ಬೇಕಾಗಿತ್ತು ಆ ಟೈಮಲ್ಲಿ. ಕೆಲಸ ಆಗಲಿ ಏನೋ ಒಂದು ನನ್ನನ್ನು ಪ್ರೂವ್ ಮಾಡ್ಕೋಬೇಕಾಗಿತ್ತು. ಆ ಥರ ಒಂದು ಕಷ್ಟದ ಒಂದು ಸಂದರ್ಭದಲ್ಲಿ ನಂಗೆ ಸಿಕ್ಕಿದ್ದೆ ಈ ರೇಡಿಯೋದಲ್ಲಿ ಕೆಲಸ. ಬಂದ್ಬಿಟ್ವಿ ಹಿಂಗೆ. ಆಮೇಲೆ ಒಂದು ಸಿಪ್ ಕಾಫಿ ಕುಡೀರಿ. ನಿಮ್ಮ ಮೇಲೆ ಒಂದು ಕೇಸ್ ಇದೆಯಲ್ಲ? ಬರೀ ಒಂದ ಅಲ್ಲಲ್ಲ, ಒಂದು ಕೇಸು ಸ್ಪೆಷಲ್ ಆಗಿ ದೊಡ್ಡ ಕೇಸ್ ಆಗತ್ತದು. ಏನಂದ್ರೆ ಇವಾಗ ಕಾಪಿ ರೈಟ್ಸ್ ಇದೆ. ಇವ್ರೆ ಕಾಪಿ ರೈಟ್ಸ್ ಕಾಫಿ ಕುಡಿತಾ ರೈಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಈ ಕಾಫಿ ಅಲ್ಲ ನಾನು ಹೇಳ್ತಿರೋದು, ಕಾಪಿ ರೈಟ್ಸ್. ಓಕೆ, ಈಗ ಎಷ್ಟೋ ಸಿನಿಮಾಗಳಲ್ಲಿ ಬೇರೆ ಸಿನಿಮಾದ ಸಾಂಗ್ ಹಾಕೊಂಡ್ಬಿಟ್ಟಿದ ತಕ್ಷಣ ಕಂಪ್ನಿಯವರು ಆ ರೈಟ್ಸ್ಗೆ ಕ್ವೈರ್ ಆಗ್ತಾರೆ. ಹೌದು. ಹಂಗೆ ಈ ಕಾಗೆ ಅನ್ನೋ ಕಾನ್ಸೆಪ್ಟ್ ನೀವು ಇಟ್ಕೊಂಡಿದ್ರಲ್ಲ, ಶನಿಮಹಾತ್ಮ ಅವರು ನಿಮಗೆ ಕಾಪಿ ರೈಟ್ಸ್ ಹಾಕಿಲ್ವಾ? ಕಾಪಿ ರೈಟ್ ಹಾಕಿ ಅದಕ್ಕೆ ಸರಿಯಾಗಿ ಕೊಡ್ತಾನೆ ಇದ್ದಾರೆ, ಜನಗಳು ಪ್ರೀತಿ ಕೊಟ್ಟಿದ್ದಾರೆ.
ಅಭಿಮಾನ ಕೊಟ್ಟಿದ್ದಾರೆ. ನಾನೇನಾಗ್ತಿದ್ದೆ ಗೊತ್ತಿಲ್ಲ, ಈ ಫೀಲ್ಡ್ಗೆ ಇಲ್ಲಿಗೆ ಬಂದಿರಲಿಲ್ಲ ಅಂದಿದ್ರೆ. ತುಂಬ ಕಷ್ಟಪಟ್ಟು ಬಂದಿರೋದು, ತುಂಬ ಇಷ್ಟಪಟ್ಟು ಮಾಡ್ತಾರೆ ಕೆಲಸ. ಮೋರೋವರ್ ಏನಂತಂದರೆ, ಈಗ ತುಂಬ ಜನ ಹೇಳ್ತಾರೆ ನನಗೆ, ಸರ್ ಅವ್ರಿಗೂ ಗೊತ್ತಿರುತ್ತೆ ಸರ್, ನೀವು ಗೊತ್ತಿದ್ದು ಮಾಡ್ತೀರಾ, ನನ್ನ ಜೊತೆ ಬನ್ನಿ ಕೂತ್ಕೊಳ್ಳಿ ಒಂದು ಪ್ರ್ಯಾಂಕ್ ಮಾಡೋಣ. ಅಂದರೆ ನಾನು ಯಾವತ್ತೂ ಆ ಥರ ಟ್ರೈ ಮಾಡಿಲ್ಲ. ಏನೇ ಇದ್ರೂ ಒರಿಜಿನಾಲಿಟಿ ಇರಬೇಕು. ಒಬ್ಬ ಕಲಾವಿದ ಅಂತಂದ್ರೆ ಅವ್ನಿಗೆ ಏನಕ್ಕೆ ಆ ಥರ ಟ್ರೈ ಮಾಡ್ತಿದ್ವಿ. ಹಂಗೆ ಮಾಡಿ 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 ನನಗೂ ಒಂಥರ ಅಭ್ಯಾಸ ಆಗ್ಬಿಡೋದು. ನಾನು ನಿಜ ಹೇಳಿದ್ರು ಒಂದ್ಸಲ ಕಾಗೆ ಅಂತ ಅನ್ಕೊಂಡ್ಬಿಡ್ತಾರೆ ಜನ. ಖಂಡಿತವಾಗ್ಲು ನಾವು ಬ್ರ್ಯಾಂಡ್ ಅದು. ಅಲ್ಲಿ ಪ್ರ್ಯಾಂಕಲ್ಲಿ ಏನಾಗ್ಬಿಡುತ್ತೆ, ನಮ್ಮ ಫ್ರೆಂಡ್ ಒಬ್ಬ ಇದ್ದ, ಅವನು ಯಾವಾಗ್ಲೂ ರಜೆ ಸತ್ತೋದ್ರು ಅಂತ ಹೇಳ್ತಾ ಇದ್ದ. ನಾವು ತುಂಬಾ ಗಾಬರಿ ಆಗ್ತಿದ್ವಿ, ಬಿಕಾಸ್ ಅವ್ರ ಕಂಡ್ರೆ ಬಹಳ ಪ್ರೀತಿ ಇರ್ತಿತ್ತು. ನಿಜವಾಗ್ಲೂ ಒಂದ್ಸಲ ಸತ್ತೋದ್ರು, ನಾವು ಯಾರು ಹೋಗ್ಲಿಲ್ಲ. ಆಕ್ಚುಲಿ ಇದು ನನ್ನ ಲೈಫಲ್ಲೂ ಆಗಿದೆ ಒಂದ್ಸಲ. ಏನಂದ್ರೆ ಮೈಸೂರಿಗೆ ಆನೆ ಬಂದ್ಬಿಟ್ಟಿತ್ತು. ಆನೆ ಬಂದು ಒಬ್ಬರನ್ನ ಆಕ್ಚುಲಿ ಸಾಯಿಸ್ಬಿಡ್ತು ಆನೆನೂ ಕೂಡ. ಅದು ಎಲ್ಲರೂ ಗೊತ್ತು ಮಾಧ್ಯಮದಲ್ಲಿ. ಅವತ್ತು ಬೆಳಗ್ಗೆನೇ ಬಂದಿದ್ದು 6:30-7 ಗಂಟೆಗೆ ಆನೆ ಮೈಸೂರಿಗೆ. ನಾನು ಅವಾಗ ಮಾರ್ನಿಂಗ್ ಶೋ ಮಾಡೋದಲ್ವ ನಾನು, ನಮಸ್ಕಾರ ಮೈಸೂರು ಅಂತ. ಇನ್ಫಾರ್ಮೇಶನ್ ಬರುತ್ತಲ್ಲ ಮೀಡಿಯಾದಾಗ, ಈ ಥರ ಆನೆ ಬಂದಿದೆ ಬನ್ನಿ, ಈ ಥರ ಹುಷಾರಾಗಿ ಓಡಾಡಿ. ಸಿಟಿ ಒಳಗೆ ಬಂದ್ಬಿಡುತ್ತಲ್ಲ, ಫೋನ್ ಮಾಡಿದ್ರು ಈ ಥರ ಏನಾದ್ರು ಮೆಸೇಜ್ ಕೊಡಿ, ಯಾರು ಓಡಾಡಬಾರ್ದು, ಈ ಥರ KR ಸರ್ಕಲ್ಲು, ಶಿವರಾಂಪೇಟೆ ಈ ಕಡೆ ಎಲ್ಲ ಓಡಾಡಬೇಡಿ ಅಂತ. ನಾನು ರೇಡಿಯೋಗೆ ಅವತ್ತು ಆಗೋಯ್ತು ಹೇಳ್ಬಿಟ್ಟು ಮುಗಿಸ್ದೆ. ಅದ್ರ ಮಾಣೆಗೆ ಒಬ್ಬರು ಫೋನ್ ಮಾಡಿದ್ರು ನನಗೆ, ಸುನೀಲ್ ಹೇಳಂಗಿದ್ರೆ ಕರೆಕ್ಟಾಗಿ ನ್ಯಾಯವಾಗಿ ಹೇಳ್ಬೇಕು, ಸುಮ್ಮನೆ ಹೆಂಗೆಂಗೋ ಹೇಳೋದಲ್ಲ ಅಂತಂದರು. ಏನು ಇವತ್ತು ಏನು ಮಾತಾಡೋದು ನಾನು ಪ್ರೋಗ್ರಾಮಲ್ಲಿ, ಏನು ಆ ಥರ ಏನು ಮಾತಾಡಲಿಲ್ವಲ್ಲ, ಇವತ್ತೆಲ್ಲ ಕಣ್ರಿ ನಿನ್ನೆ ಅಂತ ಅಂದರು. ಏನು ಸರ್, ಏನು ಆನೆ ಬಂದಿತ್ತು ತಾನೆ, ಕರೆಕ್ಟಾಗಿ ಹೇಳ್ಬೇಕು ತಾನೆ ಅದನ್ನ. ಹ್ಞೂ ಸರ್, ಆನೆ ಬಂದಿತ್ತು, ಎಲ್ಲರೂ ಹುಷಾರಾಗಿ ಓಡಾಡಿ, ಕಾಲೇಜ್ಗೆ ಎಲ್ಲರೂ ಮಾರ್ಕೆಟ್ಗೆ ಓಡಾಡಿ. ಅದೇ ಮಾರ್ಕೆಟ್ ಪಕ್ಕನೇ ಇರೋದು ಆ ಏರಿಯಾ. ಹುಷಾರಾಗಿ ಓಡಾಡಿ ಅಂತ ಹೇಳೋದಲ್ಲ. ನೀವು ಹುಷಾರಾಗಿ ಎಲ್ಲ ಬೆಳಗ್ಗೆ ಕಾಗೆ ಹಾರಿಸ್ತಿದ್ದೀರಾ ಅಂತ ಅನ್ಕೊಂಬಿಟ್ಟೆ ನಾನು ಅಂತಂದ್ರು. ನಮ್ಮ ಮನೆ ಫಂಕ್ಷನ್ಗಳಿಗಾದ್ರೂ ಅಷ್ಟೇ ಕೇಳ್ತಾರೆ, ನಿಜವಾಗ್ಲೂ ಫಂಕ್ಷನ್ ಅಂತ. ನಂಬೋದೇ ಇಲ್ಲ ಕೆಲವರು. ಅದೇ ನಾನು ಹೇಳ್ತಿರ್ತೀನಿ, ನನ್ನ ನಂಬಲ್ವೋ ನನ್ನ ಮಾತನ್ನ ನಂಬಲ್ವೋ ಒಂದು ಗೊತ್ತಾಗಲ್ಲ ಅಂತ. ಒಂದೊಂದ್ಸಲ ಇದು ಅಡ್ವಾಂಟೇಜು ಆಗಿದೆ, ಇನ್ನೊಂದ್ಸಲ ಡಿಸ್ಅಡ್ವಾಂಟೇಜು ಆಗಿದೆ. ಅಂದರೆ ಜನ ನಮ್ಮನ್ನ ಆ ಥರ ನೋಡ್ತಾರೆ, ನಾವು ಹಂಗೆ ಇರಬೇಕು ಅಂತ ಅಷ್ಟೇ. ಇನ್ನು ಕೆಲವರು ಸಿಕ್ತಾಗಿಲ್ಲ ಅಷ್ಟೇ, ಎದುರುಗಡೆ ಸಿಕ್ತಾಗಲೂ ಅಷ್ಟೇ, ನೀವು ಆರಿಸ್ಬೋದು, ನಾವು ಆರ್ಸೋಕ್ಕಾಗಲ್ವಾ, ನಾವು ಆರಿಸ್ಬಾರ್ದು ಅಂತ ನಗಬೇಕು. ಇನ್ನೊಂದು, ನಿಮ್ಮ ಕಿವಿನ ಅವಾಗವಾಗ ತೊಳಸ್ಕೋತೀರಾ? ತೊಳಸ್ಕೋತೀನಿ ಅಂತಲ್ಲ, ಖಂಡಿತವಾಗ್ಲೂ ಹೌದು. ಈ ಇದೆಯಲ್ಲ, ನೀವು ಪ್ರಾಂಕ್ ಮಾಡ್ಬೇಕಾದ್ರೆ ಅಲ್ಲಿ ಬೀಪ್ಗಳು ತುಂಬಾ ಕೇಳಿಸ್ಕೊಂತಾ ಇರ್ತೀವಿ ನಾವು. ಬೀಪ್ಗಳಲ್ಲಿ ಎಷ್ಟು ಬಯಸ್ಕೊಂಡಿದ್ರ ನೀವು? ನಿಮ್ ಕಿವಿನ ಎಲ್ಲಿ ತೊಳಸ್ಕೋತೀರಾ? ಆಕ್ಚುಲಿ ENT ಅವ್ರ ಹತ್ರ ಹೋದೆ, ಗಾಬರಿ ಆಗ್ಬಿಟ್ಟಿದ್ರು ಅವರು. ನಾನು ಒಂಥರ ಅನ್ಕೊಳ್ಳೋದು ಏನಂತಂದ್ರೆ, ಅವೆಲ್ಲ ಆಶೀರ್ವಾದ ಅಂತ ಅನ್ಕೊಂಡ್ಬಿಡ್ತೀನಿ ನಾನು. ಅದು ಬೀಪ್ಗಳೆಲ್ಲನೂ ಮುಗಿದ್ಮೇಲೆ ನಾನೆಲ್ಲ ಒಂದಷ್ಟು ಕೊಡ್ತೀನಿ ನಿಮ್ಗೆ, ಆಶೀರ್ವಾದ ಅಂತ ತಿಳ್ಕೊಂಬೇಡಿ. ಖಂಡಿತ. ಕಾಫಿ ಹೇಗಿದೆ? ಕಾಫಿ ಅಂತೂ ಎಕ್ಸಲೆಂಟ್ ಆಗಿದೆ. ಬಿಸಿ ಈ ವೆದರ್ಗೂ ಕಾಫಿ ಕುಡಿತಾ ಒಂಥರ ನೆಕ್ಸ್ಟ್ ಲೆವೆಲ್. ಹಿಂದೆ ತಿರುಗಿ ನೋಡಿದ್ದು ಯಾವ ಕಾಫಿ ನೋಡಿ? ಮೈಲ್ ಹೈ ರೋಸ್ಟರ್. ಎಸ್, ಬ್ಯೂಟಿಫುಲ್ ಆಗಿದೆ. ಎಸ್. ಹಾಗೆ ಇಲ್ಲಿ ಕಾಫಿ ಬೀಜಗಳೆಲ್ಲ ಇದೆ ನಿಮ್ಮ ಹತ್ರ, ನಿಮ್ಮ ಮುಂದೆ. ಒಂದೊಂದೇ ಡ್ರೈವ್ ತಗೊಳ್ಳಿ ಫಸ್ಟ್ ಇಂದ. ಅದು ಫಸ್ಟ್ ಬೆಳೆದದು ಇದು. ಎಸ್. ಅಂಡ್ ಅದ್ರ ಪಕ್ಕದ ಮೇಲೆ ನೆಕ್ಸ್ಟ್ ಲೆವೆಲ್ ಅದು. ಅಂಡ್ ಇದು ಥರ್ಡ್ ಲೆವೆಲ್. ಅಂಡ್ ಫೋರ್ತ್ ಲೆವೆಲ್ ಕಾಫಿ. ಅದೊಂದ್ಸತಿ ಈಗ ಫಸ್ಟ್ ಒನ್ ಲಾಸ್ಟ್ ಒನ್ ಒಂದ್ಸತಿ ಸ್ಮೆಲ್ ತಗೊಳ್ಳಿ. ಡ್ರಾ ಓಪನ್ ಮಾಡಿ. ಡ್ರಾ? ಓಹೋ, ಡ್ರಾ ಬೇರೆ ಕೊಟ್ಬಿಟ್ಟಿದ್ದಾರೆ. ಎಸ್. ಓಕೆ. ಎಸ್. ಲಾಸ್ಟ್ ನೋಡಿ. ಒಳ್ಳೆ ಸ್ಟ್ರಾಂಗ್ ಅಲ್ವಾ? ಸೊ ಈ ಕಾಫಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ. ಎಸ್, ನಿಜವಲ್ಲೂ ಕಾಫಿ ನನ್ನ ಲೈಫಲ್ಲಿ ಸಿಕ್ಕಾಪಟ್ಟೆ ಭಯ. ನನಗೆ ಎನರ್ಜಿ ಕೊಡುತ್ತೆ. ಮತ್ತು ಈಗ ಐಡಿಯಾ ಹುಡುಕ್ತಾ ಇರ್ತೀವಲ್ಲ, ಒಂದು ಕಾಫಿ ಕುಡಿದ್ಬಿಟ್ರಂತೂ ನೆಕ್ಸ್ಟ್ ಲೆವೆಲ್. ಅದೇನೋ ನಿಜವಲ್ಲೂ ಸುಮ್ಮನೆ ಕೂತ್ಕೊಂಡು ಕಾಫಿ ಕುಡಿತಾ ಇದ್ರೆ ಎಷ್ಟೊಂದು ಐಡಿಯಾಗಳು. ಈ ಕಾಫಿನ ಅಥವಾ ಆ ಕಾಫಿನ? ಎಲ್ಲ ಕಾಫಿನ. ಸದ್ಯಕ್ಕೆ ಕಾಫಿನೂ ಇರೋಣ. ಅಂಡ್ ನಿಮ್ಗೆ ಬ್ಲ್ಯಾಕ್ ಕಲರ್ ಯಾಕೆ ಇಷ್ಟ? ನಿಮ್ಗೆ ಯಾವಾಗಲೂ ಬ್ಲ್ಯಾಕ್ ಇಷ್ಟಪಡ್ತೀರಾ? ನೀವು ಕಾಗೆ ಹರಿಸ್ತಿರಲ್ಲ, ಕಾಗೆಗೂ ನಿಮ್ಗೆ ಏನಾದ್ರು ಆ ಕಲರ್ಗೂ ಏನಾದ್ರು ಸಂಬಂಧ? ಇಲ್ಲ, ನನ್ನ ಫೇವ್ರೆಟ್ ಕಲರ್ ಬಂದು ಸ್ಕೈ ಬ್ಲೂ. ಸ್ಕೈ ಬ್ಲೂ, ಹೌದು. ಓಕೆ. ಮತ್ತೆ ಬ್ಲ್ಯಾಕ್ ಅಂತ ಅಂದ್ರೆ ಅದೇನೋ ಗೊತ್ತಿಲ್ಲ. ಇವತ್ತು ಬೇರೆದ ಹಾಕೊಂಬತ್ತಾ ಇದ್ದೆ, ಬ್ಲೂ ಕಲರೇ ಬೇಡ, ಸುಮ್ಮನೆ ಕುದುರೆ ಇದೆಯಲ್ಲ ಹಾರೋಣ ಅಂದ್ಬಿಟ್ಟು ಕುದುರೆ
ಓಕೆ, ಇವಾಗ ನನಗೆ ಎಲ್ಲರೂ RJ ಸುನಿಲ್ ಅವರ ಬಾಲ್ಯದ ಕಥೆಗಳು ಗೊತ್ತಿರಲ್ಲ. ಸೊ ನಿಮ್ಮ ಬಾಲ್ಯ ಅಂದರೆ ನಿಮ್ಮ ಹುಟ್ಟು, ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಶಾಲೆ, ನಿಮಗೆ ಅಲ್ಲಿ ಅನುಭವ ಅಂದರೆ ಬಾಲ್ಯದ ಅವಸ್ಥೆಯ ಅನುಭವಗಳು. ಓಕೆ, ಆ್ಯಕ್ಚುಲಿ ನಾನು ಹುಟ್ಟಿದ್ದು ನಮ್ಮ ಮೈಸೂರಿನಲ್ಲಿ ಹಳದಾಸ್ಪತ್ರೆ ಅಂತ, ತುಳಸಿದಾಸ್ ಹಾಸ್ಪಿಟ್ಲ್ ಅಂತ ನಮ್ಮ ಮೈಸೂರಿನಲ್ಲಿರೋದು. ನಮ್ಮ ತಂದೆ ಹೆಸರು ಬಂದು ನಾಗರಾಜ್ ಅಂತೇಳಿ, ನಮ್ಮಮ್ಮ ಮಂಜುಳಾ ಅಂತೇಳಿ. ನಮ್ಮ ತಂದೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿದ್ದರು, ನಮ್ಮ ತಾಯಿ ಹೌಸ್ ವೈಫು. ತುಂಬ ಚೆನ್ನಾಗಿ ಬೆಳೆಸಿದ್ರು ನಮ್ಮನ್ನ. ಅಲ್ಲಿ ಸೆಂಟ್ ಮೇರೀಸ್ ಅಂತ ವಿದರಣೆಪುರಂ ನಾನು ಹುಟ್ಟು ಬೆಳೆದಿದ್ದೆಲ್ಲ ಚೆನ್ನಾಗೇ ನಡೀತಾ ಇತ್ತು. 7th ಆಯಿತು, 10th ಆಯಿತು. 10th ಆಗ್ತದಂಗೆ 7th ಆದ್ಮೇಲೆ 8 ಅಲ್ವಾ? 7th ಆದ್ಮೇಲೆ 8 ಅಲ್ಲ, ಎಪಿಸೋಡ್ ಬೇಗ ಹೋಗ್ಬೇಕಲ್ಲ. ನೀವು ಎಡಿಟ್ ಮಾಡ್ಕೊಂಡು ನಾವಿಲ್ಲೇ ಎಡಿಟ್ ಮಾಡ್ಕೊಂಡು ಹಾಕ್ಬಿಡೋದು, ಹೇಳ್ಬಿಡೋದು ಅಂತ. ಸೊ 10th ತನಕ ಬ್ಯೂಟಿಫುಲ್ ಆಗಿತ್ತು ಲೈಫು. ಆಫ್ಟರ್ 10th ಕೊಡ್ತು ನೋಡಿ ಒಂದು ಸುನಾಮಿ. ಏನಂದ್ರೆ ನಮ್ಮ ತಂದೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿದ್ರಿಂದ ನನಗೆ SLC ಆದ್ಮೇಲೆ ಡೈರೆಕ್ಟು, ಅಂದರೆ ನಾನು ನಮ್ಮ ಅಕ್ಕ ನನ್ನ ತಂಗಿ 3 ಜನ ಮಕ್ಕಳು. 10th ಆದಮೇಲೆ ಡೈರೆಕ್ಟು ನಮ್ಮ ತಂದೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿದ್ದರಿಂದ ನನಗೂ ITI ಓದಿಸಿದ್ರು. ಅವ್ರದ್ದು ಜೊತೆನೇ ಹೆಂಗೋ ಹೆಲ್ಪ್ ಆಗುತ್ತೆ ಏನಾಗುತ್ತೆ ಅಂತ ITIನಲ್ಲೂ ಎಲೆಕ್ಟ್ರಿಕಲ್ ತೊಗೊಂಡೆ. 1 ವರ್ಷ ಮುಗೀತು. ನಮ್ಮ ತಂದೆ ಸ್ವಲ್ಪ ತಗೋತಾಯಿದ್ರು, ಸ್ವಲ್ಪ ಜಾಸ್ತಿನೇ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ಟು ನಾನು 1 ವರ್ಷ ಆಗ್ತಿದ್ದಂಗೆ ತೀರೋಗ್ಬಿಟ್ರು. ಸೊ ಅದಾದಮೇಲೂ ನಾನು ಕಂಟಿನ್ಯೂ ಮಾಡಿ ITI ಮುಗಿಸ್ಕೊಂಡೆ. ITI ಮುಗಿಸ್ಕೊಂಡು ಇನ್ನೇನು ಮಾಡೋದು, ನಮ್ಮ ತಂದೆ ಇಲ್ಲ ಏನು ಕೆಲಸ ಅಂತ ಅಂದ್ಕೊಂಡು ಫ್ಯಾಕ್ಟ್ರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೋಲ್ ಆನ್ ಫ್ಯಾಕ್ಟ್ರಿ ಅಂತ ಇದೆ, ಚೈನ್ ಫ್ಯಾಕ್ಟ್ರಿ. ಅಲ್ಲಿ ನನಗೆ ಫಸ್ಟು ಪ್ಯಾಕಿಂಗ್ ಸೆಕ್ಷನ್ ಒಂದು ಕೆಲಸ ಸಿಕ್ತು. 1800 ರೂಪಾಯಿ ನನ್ನ ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದೆ. ಹಂಗೆ ಕೆಲಸ ಮಾಡ್ತಾಯಿದ್ದೆ. ನನಗೆ ಸಿಕ್ಕಾಪಟ್ಟೆ ಕ್ರಿಕೆಟ್ ಹುಚ್ಚು ಅಣ್ಣ ಭಯ್ಯ. ನನಗೆ ಎಂಥ ಕ್ರಿಕೆಟ್, ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡೋದು ಅಂದರೆ ಬೆಳಗ್ಗೆ ಹೋದ್ರೆ ಸಾಯಂಕಾಲನೇ ಬರೋದು ನನ್ನ ಮನೆಗೆ. ಅಷ್ಟೊಂದು ಕ್ರಿಕೆಟ್. ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಹಿಂಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರು ಅದಕ್ಕೂ ಕ್ರಿಕೆಟೇ ಫ್ರೆಂಡ್ಸೇ ಕಾರಣ. ಅಷ್ಟು ಕ್ರಿಕೆಟ್ ಹುಚ್ಚು ನನಗೆ. ಫ್ರೆಂಡ್ಸ್ಗಳೆಲ್ಲ ಜೊತೆಲಿದ್ದಾಗ ಆವಾಗ ಒಂದಿಬ್ಬರು ಥರ ನಾನು ಮಿಮಿಕ್ರಿ ಬೇರೆ ಮಾಡ್ತಾಯಿದ್ದೆ. ಈ ಫ್ರೆಂಡ್ಸ್ಗಳೆಲ್ಲ ಕೂತ್ಕೊಂಡು ಕೂಳೆ ಮಾಡ್ತೀವಲ್ಲ, ಈ ಬಾಲಕೃಷ್ಣ ಅವ್ರದ್ದು, ಆಮೇಲೆ ಮುಖ್ಯಮಂತ್ರಿ ಚಂದ್ರ ಅವ್ರದ್ದು, ಆ ಥರ LOC ಆವಾಗ ವಾಕ್ಮ್ಯಾನ್ ಥರ ಇತ್ತಲ್ಲ, ವಾಕ್ಮ್ಯಾನ್ ಥರ ಇತ್ತು. ಕೇಳ್ಬಿಟ್ಟು ಸುಮ್ಮನೆ ಒಂದೆರಡು ಮಿಮಿಕ್ರಿ ಮಾಡ್ತಾಯಿದ್ದೆ. ಸ್ಟ್ಯಾಂಡಪ್ ಕಾಮಿಡಿ ಆ ಥರ ಏನಿಲ್ಲ, ಸುಮ್ಮನೆ ಅವ್ರು ಹೇಳಿ ಡೈಲಾಗ್ನೇ ಸುಮ್ಮನೆ ಇಲ್ಲೂ ಬಂದು ಫ್ರೆಂಡ್ಸ್ಗಳ ಜೊತೆ ಹೇಳೋದು, ಮಜಾ ಮಾಡೋದು. ನನಗೆ ಹಿಂಗೆ ನಡೀತಾ ಇತ್ತು. ಒಂದ್ಸಲ ನಮ್ಮ ಏರಿಯಾ ಗಣೇಶನ್ ಕೂರಿಸಿದಾಗ ಆರ್ಕೆಸ್ಟ್ರಾದವ್ರು ಕರೆಸಿದ್ವಿ. ಆರ್ಕೆಸ್ಟ್ರಾದ ಬಂದರು. ಈ ಬ್ರೇಕ್ ತಗೋತಾರಲ್ಲ ಮಧ್ಯ, ನಮ್ಮ ಫ್ರೆಂಡ್ಸ್ಗಳೆಲ್ಲ ಏನು ಮಾಡೋದು, ನಾನು ಮಿಮಿಕ್ರಿ ಮಾಡ್ತೀನಲ್ಲ, ನಮ್ಮ ಹುಡುಗ ಒಬ್ಬ ಮಿಮಿಕ್ರಿ ಮಾಡ್ತಾರೆ, ಕರ್ಸಿ ಅವನು. ನೀವು ನಂಬಲ್ಲ, ನಿಜವಲ್ಲ, ನನ್ನ ಫಸ್ಟ್ ಸ್ಟೇಜು ನನ್ನ ಹತ್ರ ಫೋಟೋ ಇದೆ, ನಿಮ್ಗೆ ತೋರಿಸ್ತಿದ್ದೀನಿ. ಮೈಕು ಹಿಂಗೆ ಹಿಡ್ಕೊಂಡು ನಿಜವಲ್ಲೂ ಮುಂದೆ ಹಿಂಗೆ ಕ್ರೌಡ್ ನೋಡ್ತೀನಿ, ಫುಲ್ಲು ಜನ. ಆಗ ಸಿಕ್ಕಾಪಟ್ಟೆ ಕ್ರೇಜು. ನಾನು ಹೇಳ್ತಾ ಇರೋದು ಒಂದು 20 ವರ್ಷದ ಹಿಂದಿನ ಸ್ಟೋರಿ. ಏನು ಹಿಂಗೆ ಗಂಟೆ ಹೊಡಿತಾ ಇದ್ದೀನಿ ನಾನು ಮೈಕಲ್ಲಿ, ಗಡ ನಡೀತಾ ಇದ್ದೆ. ನನಗೆ ಅದೇನು ಮಾತಾಡಿದ್ನೋ ಏನು ಬಿಟ್ಟು ನಾವು ಒಂದು ಗೊತ್ತಿಲ್ಲ. ಸರಿ ಮಾತಾಡಿದೆ. ಚೆನ್ನಾಗಿ ಮಾತಾಡ್ತೀರಾ ಅಂದ್ಬಿಟ್ಟು ಆರ್ಕೆಸ್ಟ್ರಾ ಓನರ್ ಏನು ಮಾಡಿದ್ರು, ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ನಿಮ್ಮ ಟೈಮ್ ಇದ್ರೆ ಬನ್ನಿ ಅಂತ ಅಂದರು. ನಾವು ತೆಗೆದು ಏನಕ್ಕೆ ಈ ಥರ ಮಿಮಿಕ್ರಿ ಮಾಡಂಗೆ ಬನ್ನಿ. ನಾವು ತೆಗೆದುಬಿಟ್ಟು ಹಿಂದೆ ಜಾಬ್ಗೆ ಹಾಕ್ಕೊಂಡು ಸರಿ ಸರ್ ಓಕೆ ಸರಿ ಅಂತ ಅಂದ್ಬಿಟ್ಟು ಬಂದೆ. ನಮ್ಮದು ಕ್ರಿಕೆಟ್ ಆಟ ಗೊತ್ತಲ್ಲ, ಮಾಮೂಲಿ ಆಡ್ತಾ ಇದ್ದೋ. ಹಂಗೆ ITIನೂ ಮುಗಿಸ್ಕೊಂಡೆ, ನಡೀತಾ ಇತ್ತು. ನಮ್ಮ ತಾಯಿ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ಟು ನಂದು ITI ಮುಗಿದು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೆ. ಆವಾಗ ನಮ್ಮ ತಾಯಿ ಎಕ್ಸ್ಪೈರ್ ಆಗಿಬಿಟ್ರು.